ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಾಂತು ಒಂಟಿಯವರ 39ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಗ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಅನ್ನಸೇವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಂತು ಒಂಟಿಯವರ 39ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಸೇವೆಯೋ ನಮ್ಮ ಧರ್ಮ ಅನ್ನಸೇವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಂತು ಒಂಟಿಯವರ ಅಭಿಮಾನಿ ಬಳಗ ಮತ್ತು ಸ್ನೇಹಿತರ ಬಳಗದವರು ಇಂದು ಬೆಳಿಗ್ಗೆ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನಾಶೀರ್ವಾದ ಪಡೆದ ನಂತರ ಕಾಂತು ಒಂಟಿಯವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ನಂತರ ದೇವಸ್ಥಾನದ ಆವರಣದಲ್ಲಿ ಇರುವ ಬಡವರಿಗೆ ಮತ್ತು ಭಿಕ್ಷುಕರಿಗೆ ಅನ್ನಪ್ರಸಾದವನ್ನು ಹಂಚಲಾಯಿತು. ತದನಂತರ ಕಲಬುರಗಿ ದಕ್ಷಿಣ ವಲಯದ ಕುಸ್ನೂರ್ ತಾಂಡ ಇಟ್ಟಂಗಿ ಭಟ್ಟಿಯಲ್ಲಿ ಇರುವ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪುಸ್ತಕ, ಪೆನ್ನು, ಪೆನ್ಸಿಲ್, ಸ್ಕೇಲ್, ರಬ್ಬರ್ ಸೇರಿದಂತೆ ಬಾಳೆಹಣ್ಣುಗಳನ್ನು ಹಂಚಲಾಯಿತು. ಅಲ್ಲದೆ ಶಾಲಾ ಮಕ್ಕಳ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು. ಶಾಲೆಯಲ್ಲಿ ಮೊದಲಿಗೆ ಕೇಕ್ ಕತ್ತರಿಸುವ ಮೂಲಕ ಕಾಂತು ಒಂಟಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಂತರ ಮಕ್ಕಳಿಗೆ ಶಾಲಾ ಸಲಕರಣೆಗಳು ಹಾಗೂ ಉಪಹಾರದ ಪ್ಯಾಕೆಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲಾ ಶಾಲಾ ಮಕ್ಕಳು ಕಾಂತು ಒಂಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಅಶ್ವಿನ್ ಸಂಕ, ಆನಂದ ದೊಡ್ಡಮನಿ, ಪ್ರವೀಣ್ ಕಟ್ಟಿಮನಿ, ಶಂಭುಲಿಂಗ ಕುಲಕರ್ಣಿ, ವಿಜಯ್ ನಂದ್ಯಾಳ್, ಸಚಿನ್ ನಂದ್ಯಾಳ್, ಶರಣು, ಶಿವಂ ಉದನೂರ್, ರೇವಣು ಸ್ವಾಮಿ, ಚೇತನ್ ಹಿರೇಮಠ್, ಸತೀಶ್ ಹಳ್ಳದ್, ಸಿದ್ಧಾರ್ಥ್ ಸಂಕ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಆತ್ಮೀಯರಾದ ಮತ್ತು ಜೀವಕ್ಕೆ ಜೀವ ಕೊಡುವಂಥ ಗೆಳೆಯರಾದಂಥ ಶ್ರೀಕಾಂತ್ ಒಂಟಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಮತ್ತು ಇವತ್ತು ವಿಶೇಷ ಏನಪ್ಪ ಅಂದರೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಕಾಂತು ಒಂಟಿಯವರ ಅಭಿಮಾನಿ ಬಳಗದಿಂದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಮತ್ತು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಬುಕ್ಸ್ ಮತ್ತು ಸಿಸ್ ಪೆನ್ಸಿಲ್ ಅವರ ಮತ್ತು ಊಟ ವಿತರಣೆ ಮಾಡುವ ಮೂಲಕ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗೆ ಇವತ್ತು ಶ್ರೀಕಾಂತ್ ಒಂಟಿ ಅವರಿಗೆ ಏನು ಹೇಳ್ಬೇಕಪ್ಪ ಅಂದರೆ ಕಿರಿಯರಲ್ಲಿ ಕಿರಿಯರಾಗಿ ಹಿರಿಯರಲ್ಲಿ ಹಿರಿಯರಾಗಿ ಎಲ್ಲ ನಂಬಿದವರಿಗೆ ನಂಬಿಕಸ್ಥರಾಗಿ ಕೆಲಸ ಮಾಡುತ್ತಾ ಸಮಾಜ ಸೇವೆ ಮಾಡುತ್ತಾ ಒಂದು ಒಳ್ಳೆಯ ಉದ್ಯಮೆದಾರರಾಗಿ ಮತ್ತು ಯುವ ನಾಯಕರಾಗಿ ಹೊಮ್ಮಲಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇವೆ. ಅಶ್ವಿನ್ ಸಂಕ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇವತ್ತು ಖ್ಯಾತ ಉದ್ದಿಮೆದಾರರು, ಸಮಾಜ ಸೇವಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರಾಗಿರ್ತಕ್ಕಂತಹ ಕಾಂತು ಅಣ್ಣ ಒಂಟಿಯವರ ಜನ್ಮದಿನದ ಪ್ರಯುಕ್ತ ಸುಮಾರು ಸ್ಥಳಗಳಲ್ಲಿ ಅಂದರೆ ಶಾಲೆಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಅನ್ನದಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕಲಬುರಗಿಯ ಸುಪ್ರಸಿದ್ಧ ದೇವಸ್ಥಾನ ಶರಣಬಸಪ್ಪ ಅಪ್ಪ ದೇವಸ್ಥಾನದಲ್ಲಿ ನಾವು ಎಲ್ಲ ಅಭಿಮಾನಿಗಳು ಸೇರ್ಕೊಂಡು, ಅವ್ರ ಹಿತೈಷಿಗಳು ಸೇರ್ಕೊಂಡು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಶರಣಬಸಪ್ಪ ಅಪ್ಪ ಅವರು ದೀರ್ಘ ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ ಒದಗಿಸ್ಲಿ ಅಂತ ಹೇಳಿ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಬಯಸ್ತಾ ಇದ್ದೀವಿ.
ಆರ್ಎಸ್ಎಸ್ ಸಂಘಟನೆಯ ಕಡ್ಡಾಯ ನೋಂದಣಿಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಆರ್ಎಸ್ಎಸ್ ಸಂಘಟನೆಯ ಕಡ್ಡಾಯ ನೋಂದಣಿ, ಹಣಕಾಸು ಪಾರದರ್ಶಕತೆ ಹಾಗೂ ಕಾನೂನು ಪಾಲನೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲಚ್ಚಪ್ಪ ಎಸ್ ಜಮಾದಾರ್, ಜಿಲ್ಲಾ ಸಂಚಾಲಕರಾದ ಭೀಮ್ಶಾ ಖನ್ನಾ, ಕೋಲಿ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಲಿಂಗ್ ನಾಟಿಕಾರ್, ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ಮಡಿವಾಳಪ್ಪ ಕಟ್ಟಿಮನಿ, ನಗರ ಸಂಘಟನಾ ಸಂಚಾಲಕರಾದ ಅರುಣಕುಮಾರ್ ಇನಾಮದಾರ್, ರಾಣು ಮುದ್ದನಕರ್, ಕಲಬುರಗಿಯ ದಲಿತ ಮುಖಂಡರಾದ ವಿಜಯ್ ಕುಮಾರ್ ಶಿಂಧೆ, ನಗರ ಸಂಘಟನಾ ಸಂಚಾಲಕರಾದ ಗೌತಮ್ ಉಪಾಧ್ಯಾಯ್, ಕಮಲಾಪುರ ತಾಲೂಕಾ ಅಧ್ಯಕ್ಷರಾದ ಅಂಬಾರಾಯ್ ಜವಳಗ, ದೇವೇಂದ್ರ ಎಸ್ ಜಮಾದಾರ್, ಗೋಳಾ ಬಿ, ಡಾಕ್ಟರ್ ಅನುಸೂಯಾ ಸುಲೇಕರ್ ಅಫ್ಜಲ್ಪುರ್, ಕವಿತಾ ಕೊರಳ್ಳಿ ಕಲಬುರಗಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತು ಕಲಬುರಗಿಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಹೋರಾಟ ಈ ದೇಶದಲ್ಲಿ ನೋಂದಣಿ ಇಲ್ಲಾರ್ದನೆ 100 ವರ್ಷ ಪೂರೈಸಿದ ಆರ್ಎಸ್ಎಸ್ ಸಂಘಟನೆಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಈ ರಾಜ್ಯದ ಗೃಹ ಮಂತ್ರಿಗಳು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ನಿಮ್ಮ ಸಂಘ ನೋಂದಣಿ ಆಗ್ಯದೋ ಇಲ್ಲ, ಇದ್ರ ಜೊತೆ ಒಂದು 4-5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದನ್ನೇ ಒಂದು ದೊಡ್ಡ ಪ್ರಮಾದವಾಗಿದೆ ಅಂತ ತಿಳ್ಕೊಂಡು ರಾಜ್ಯದಲ್ಲಿ ಒಂದು ದೊಡ್ಡ ವಿಷಯವನ್ನ ಮಾಡಿ ಇಲ್ಲಿ ಒಂದು ಸಮಾನತೆ ಇವತ್ತು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಹಾಕುವಂತ ಹುನ್ನಾರಕ್ಕೆ ಕೈ ಹಾಕಿದ RSS ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕಂದ್ರ ಕೇವಲ ನಿಮಗೊಂದು ಪತ್ರ ಬರೆದು ನಿಮ್ಮ ಸಂಘ ನೋಂದಣಿ ಆಗ್ಯದ ಇಲ್ಲಂದ್ರೆ ಇಷ್ಟೊಂದು ದಂಗ ಮಚ್ಚೋದು, ಸಾಕಷ್ಟು ಜನ ಅವರಿಗೆ ಧಮಕಿ ಹಾಕೋದು, ಎಷ್ಟೋ ಜನ ಇವರಿಗೆ ಮಣ್ಣಾಗ ಹೋಗ್ತಾರಂತ ಹೇಳೋದು. ಇವತ್ತು RSS ನವರು ಅಷ್ಟೇ ಅಲ್ಲದೆ ಅವರ ಅಂಗ ಸಂಸ್ಥೆ ಬಿಜೆಪಿ ಅವರು ಕೂಡ ಶಾಸಕರು, ಸಂಸದರು ಇವರೆಲ್ಲರೂ ಏನಪ್ಪಾ ಅಂದ್ರ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕ್ಬೇಕು, ಅವ್ರ ಆವಾಜನ್ನ ಒತ್ತಿ ಹಿಡಿಬೇಕು, ಅವರನ್ನ ಪ್ರಶ್ನೆ ಮಾಡ್ದಂಗ ಇವತ್ತು ಒತ್ತಾಯವನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ಅವರಿಗೆ ಜೀವ ಭಯ ಹಾಕ್ಬೇಕು, ಇಲ್ಲ ಅಂದ್ರೆ ಅವರಿಗೆ ಪ್ರಾಣ ಭಯ ಹಾಕ್ಬೇಕು ಅನ್ನೋದು ಉದ್ದೇಶದಲ್ಲ, ಇದು ಎಂದೂ ಸಾಧ್ಯ ಇಲ್ಲ. ಇವತ್ತು RSS ನವರು ನಿಜವಾಗಿಯೂ ನೀವು ದೇಶಭಕ್ತರಾಗಿದ್ರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ನೀವು ನೋಂದಣಿ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಾವು ನೋಂದಣಿ ಆಗೋವರೆಗೆ ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಈ ಸಂಘ ನೋಂದಣಿ ಆಗದಿದ್ರೆ ಈ ಸಂಘದ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು. ನಿರ್ಬಂಧ ಹೇರಿ ಇವತ್ತು ಈ ರಾಜ್ಯದಲ್ಲಿ, ಇವತ್ತು ಈ ದೇಶದಲ್ಲಿ ಕಾನೂನಿಗೆ ಗೌರವ ಕೊಡೋ ಕೆಲಸ ಇವತ್ತು RSS ನವ್ರು ಮಾಡ್ಬೇಕು. ಅದೇ ಬಿಟ್ಟು ಏನ್ ಪ್ರಿಯಾಂಕ್ ಖರ್ಗೆ ಧಮಕಿ ಹಾಕ್ತಾ ಇದ್ದಾರೆ, ನಾವೆಲ್ಲರೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿದ್ದೇವೆ ಅಂತ ಎಲ್ಲ ಸಂಘಟನೆದವರು ಮತ್ತ ನಮ್ಮ ಲಚ್ಚಪ್ಪ ಜಮಾದಾರರು ಎಲ್ಲರೂ ಬಂದು ಇವತ್ತ RSS ಬಗ್ಗೆ ಹೋರಾಟ ಮಾಡ್ತಾ ಇದಾರೆ. ಅದಕ್ಕೆ ನಾವು ಕೂಡ ಬೆಂಬಲಿಸ್ತಿದ್ದೇವೆ. ನಮ್ದು ಹೇಳೋದಿಷ್ಟೇ, ಇವತ್ತ ಒಂದು ಮಸೂದಿ ಇರ್ಲಿ, ಒಂದು ದರ್ಗಾ ಇರ್ಲಿ, ಒಂದು ಮಂದಿರ್ ಇರ್ಲಿ, ಒಂದ್ ಚರ್ಚ್ ಇರ್ಲಿ, ಪ್ರತಿಯೊಂದಕ್ಕೆ ನೋಂದಣಿ ಅದ, ಅದಕ್ಕೊಂದು ಟ್ರಸ್ಟ್ ಅದ. ಇವತ್ತು ನಮ್ದು RSS ಬಗ್ಗೆ ವಿರೋಧ ಅಲ್ಲ, ಹಿಂದೂ ಬಗ್ಗೆ ವಿರೋಧಿ ಅಲ್ಲ. ಇವತ್ತು ನಾನು ನೋಂದಣಿ ಮಾಡ್ಕೊರಿ ಅಂತ ನಾನು ನಿಮ್ಮ ಎಲ್ಲರ ಪರವಾಗಿ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಆದ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಪರವಾಗಿ ನಾವು ನಿಂತಿದ್ದೆವು. ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಕೇಳಿದಾರೆ, ಅದಕ್ಕೆ ನೋಂದಣಿ ಮಾಡ್ಕೊರಿ ಅಂತ ಈ ಹೋರಾಟ ಮುಖಾಂತರ ನಾ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ
ಕಬ್ಬು ಬೆಳೆಗಾರರ ಸಂಘ ತಾಲೂಕಾ ಅಫ್ಜಲ್ಪುರದ ವತಿಯಿಂದ ಅಫ್ಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ಚಳುವಳಿ ನಡೆಸುವ ಮೂಲಕ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗದ ಪರಿಣಾಮ ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸುವುದು, ದನಕರುಗಳಿಗೆ ಅಣಕಿ ಗೋಶಾಲೆ ತೆರೆಯುವುದು, ಉಜನಿ ಜಲಾಶಯದಿಂದ ಕರ್ನಾಟಕದ ಪಾಲಿನ 15 ಟಿಎಂಸಿ ನೀರು ಬಿಡುಗಡೆ ಮಾಡುವುದು, ನಾರಾಯಣಪುರ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಸುವುದು, ದೇವಲ ಗಾಣಗಾಪುರದ ಕ್ಷೇತ್ರಕ್ಕೆ ಕುಡಿಯುವ ನೀರು ಹಾಗೂ ಸ್ನಾನಕ್ಕೆ ನೀರು ಒದಗಿಸುವುದು, ವಯೋವೃದ್ಧರು, ಅಂಗವಿಕಲರು, ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳ ಬಾಕಿ ಹಣ ಬಿಡುಗಡೆ ಮಾಡುವುದು ಹಾಗೂ ಮುಂಗಾರು ಬಿತ್ತನೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ತಾಲೂಕಾ ಅಫ್ಜಲ್ಪುರದ ವತಿಯಿಂದ ಅಫ್ಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ಚಳುವಳಿ ನಡೆಸುವ ಮೂಲಕ ಅಫ್ಜಲ್ಪುರದ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಸಂಚಾಲಕರಾದ ಶರಣಬಸಪ್ಪ ಮಮಶೆಟ್ಟಿ, ಜಿಲ್ಲಾಧ್ಯಕ್ಷರಾದ ಅಲ್ತಾಫ್ ಇನಾಮ್ದಾರ್, ರಾಜ್ಯ ಉಪಾಧ್ಯಕ್ಷರಾದ ಸಿದ್ದರಾಮ್ ಧಣ್ಣೂರ್, ಅಫ್ಜಲ್ಪುರ ತಾಲೂಕಾ ಅಧ್ಯಕ್ಷರಾದ ಸಂತೋಷ್ ಜಿ ಮಲ್ಗೊಂಡೆ, ಅಫ್ಜಲ್ಪುರ ಕಾರ್ಯದರ್ಶಿ ಅಶೋಕ್ ಹೂಗಾರ್, ಉಪಾಧ್ಯಕ್ಷರಾದ ಶರಣಗೌಡ ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಹಾಗಾಗಿರೋದ್ರಿಂದ ಇವತ್ತು ಸುಮಾರು 1500 ಕೋಟಿ ರೂಪಾಯಿ ಲಾಸ್ ಆಗ್ತಕ್ಕಂಥದ್ದೇನಿದೆ. ಆ ಕಾರಣಕ್ಕೆ ನಮ್ಮ ಭೀಮಾ ಬದ್ದಾಗಿದೆ. ಹಾಗಾಗಿರೋದ್ರಿಂದ ಉಜನಿ ಡ್ಯಾಮದಿಂದ ನೀರು ನಮ್ಮ ಪಾಲಿ ನೀರನ್ನು ಬಿಟ್ಟು ಇವತ್ತು ಉಜನಿ ಭೀಮಾ ನದಿಯನ್ನು ತುಂಬಬೇಕು ಅಂತಕ್ಕಂಥ ಮಾತನ್ನು ನಾರಾಯಣಪುರಲ್ಲಿದೆ. ಆಲ್ಮಟ್ಟಿ ನಾರಾಯಣಪುರ ಇವತ್ತು ಎಷ್ಟು 2-3 ಟಿಎಂಸಿ ನೀರನ್ನು ಬಿಡಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಮೊನ್ನೆ ಹಿಂದೆ ಒಂದ್ಸರಿ ವರದಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿರೋದ್ರಿಂದ ಆ ನಾರಾಯಣಪುರ ಆಲ್ಮಟ್ಟಿ ನೀರನ್ನ ನಾರಾಯಣಪುರ ಡ್ಯಾಮಿನಿಂದ ಕೃಷ್ಣಾ ಮೇಲ್ದಂಡೆಯಿಂದ ನಮಗೆ ನೀರು ಬಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೋರಾಟದ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ಇದರ ಜೊತೆಯಲ್ಲಿ ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿ ಎಲ್ಲಿನ ಪರಿಣಾಮದ ಭಾಗವಾಗಿ ಇವತ್ತು ಹವಾಮಾನ ಇಲಾಖೆ ವರದಿ ಸರ್ಕಾರ ಕೊಟ್ಟಿದೆ. ಹಾಗಾಗಿರೋದ್ರಿಂದ ಏಪ್ರಿಲ್ ಎಂಡಿಗೆ ಹವಾಮಾನ ಇಲಾಖೆ ಅವರು ಎಲ್ಲಿನ ಕೊಟ್ಟಿರೋದ್ರ ಭಾಗವಾಗಿ 1977ರಲ್ಲಿ ಅನುಭವಿಸಿರ್ತಕ್ಕಂಥ ಬರಗಾಲ ಇವತ್ತು 2020ರಲ್ಲಿ ಬರ್ತದೆ ಅಂತಕ್ಕಂಥ ಮಾತನ್ನ ಎಲ್ಲಿನಲ್ಲೂ ವರದಿ ಕೊಟ್ಟಾಗ ಅಂದೇ ನಡೆದಿರುವ ಜುಲೈ ಇವತ್ತು 8ನೇ ತಾರೀಕಿವರೆಗೂ ಇದ್ದೀವಿ. 8ನೇ ತಾರೀಕಲ್ಲಿದ್ದೀವಿ. ಯಾಕೆ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ ಅಂತಕ್ಕಂಥ ತುಂಬಾ ಕೇಂದ್ರಗಳನ್ನು ವ್ಯಕ್ತಪಡಿಸ್ತಿದ್ದೀವಿ. ಹಾಗಾಗಿರೋದ್ರಿಂದ ವಾಡಿಕೆಯಷ್ಟು ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಕೊರತೆ ಆಗಿದೆ. ಮುಂಗಾರು ಬಿತ್ತನೆ ಕುಂಠಿತ ಆಗಿದೆ. ಆ ವಾಡಿಕೆಯಷ್ಟು 100ಕ್ಕೆ 40% 39-40% ಮಾತ್ರ ಮಳೆಯಾಗಿರೋದ್ರಿಂದ ಸರ್ಕಾರ ಘೋಷಣೆ ಮಾಡೋಕ್ಕೆ ಯಾವುದೇ ಕೊರತೆ ಇಲ್ಲ. ಹಾಗಾಗಿರೋದು ಸರ್ಕಾರದ ನಿಯಮಾನುಸಾರವಾಗಿ ಹಾಗಾಗಿರೋದ್ರಿಂದ ಸರ್ಕಾರ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಅನ್ನು ನಡೆಸಿ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬರಗಾಲನ್ನ ಘೋಷಣೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು, ಕೇಂದ್ರ ಸರ್ಕಾರ ಹಾಕಬೇಕು ಅಂತಕ್ಕಂಥ ಮಾತನ್ನ ಈ ಹೋರಾಟದ ಮೂಲಕ ಒತ್ತಾಯ ಮಾಡ್ತಾರೆ. ಮತ್ತು ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಟೋಟಲಿ 8,56,900 ನೆನೆಗುದಿಗೆ ಬಿದ್ದಿರುವ ಕೆಸಿಟಿ ಎಂಜಿನಿಯರಿಂಗ್ ಕಾಲೇಜಿನ ಎದುರುಗಡೆಯ ರಸ್ತೆ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪ್ರಾರಂಭಿಸುವಂತೆ ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕಲಬುರಗಿ ನಗರದ ರಿಂಗ್ ರಸ್ತೆಯ ಕೆಸಿಟಿ ಎಂಜಿನಿಯರಿಂಗ್ ಕಾಲೇಜಿನ ಎದುರುಗಡೆಯ ಜಬ್ಬಾರ್ ಫಂಕ್ಷನ್ ಹಾಲ್ನಿಂದ ವಿಂಟೇಜ್ ಹಾಲ್ ವರೆಗಿನ ನಿರ್ಮಾಣಗೊಳ್ಳುತ್ತಿರುವ ಸರ್ವಿಸ್ ರಸ್ತೆ ಕಾರಣಾಂತರಗಳಿಂದ ನೆನೆಗುದಿಗೆ ಬಿದ್ದಿದೆ. ಆದ್ದರಿಂದ ಇಲ್ಲಿ ನೆನೆಗುದಿಗೆ ಬಿದ್ದಿರುವ ರಸ್ತೆ ಕಾಮಗಾರಿಯನ್ನು ಸಂಬಂಧಪಟ್ಟ ಶಾಸಕರು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ರೀತಿಯ ತಡೆಯಾಗದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿ ಪ್ರಾರಂಭಿಸಿ ರಸ್ತೆಯನ್ನು ಸರ್ವಿಸ್ ರಸ್ತೆಯ ಮಟ್ಟಕ್ಕೆ ಮೇಲಕ್ಕೆ ತಂದು ಕಾಮಗಾರಿಯನ್ನು ಆರಂಭಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯ್ಯಾಳ್ಕರ್, ಜಿಲ್ಲಾಧ್ಯಕ್ಷರಾದ ಬಜರಂಗ್ ಸಿಂಗ್, ಕಾರ್ಯದರ್ಶಿಗಳಾದ ಅಕ್ಷಯ್, ಸದಸ್ಯರಾದ ರೋಹಿತ್ ಪಾಟೀಲ್, ಸಾಜಿದ್ ಪಟೇಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆ ರಸ್ತೆ ಸುಮಾರು 1 ವರ್ಷದಿಂದ ಕೆಲಸ ಯಾರು ಮಾಡಿಲ್ಲ, ಕಾಂಟ್ರಾಕ್ಟರ್ ಮಾಡಿಲ್ಲ, ಕೆಲಸ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಸುಮಾರು ನಾನು ನೋಡ್ತಾನೆ ಬಂದೀನಿ. ಅಲ್ಲಿ ಜಬ್ಬಾರ್ ಕ್ರಾಸ್, ಮಾಲ್ಗತ್ತಿ ಕ್ರಾಸ್, ಅಲ್ಲಿ ನೋಡ್ತೀವಿ ಮಾಲ್ಗತ್ತಿ ಕ್ರಾಸ್ ಅಂತಾರೆ. ಅಲ್ಲಿ ಏನಪ್ಪ ಅಂದ್ರೆ ಇದು ಒಂದು
ಮೈನಲ್ ಸರ್ ಇಲ್ಲಿ ಕಾಣಿಸ್ತದೆ. ಈ ಮೈನಲ್ ರೋಡ್ ಸಣ್ಣದಿದೆ ರೀ ಮಾಡೋದು ದೊಡ್ಡದ ಮೈನಲ್ ಸ್ವಲ್ಪ ಕೆಳಗಿರೋ ಒಟ್ಟಿಗೆ ಇದು ಹೈಟ್ ಮಾಡೋದು ಸರ್. ಹೈಟ್ ಮಾಡಿದ್ರೆ ರೋಡಿನ ಲೆವೆಲ್ ಬರ್ತದೆ. ಈ ರೋಡಿನ ಲೆವೆಲ್ ಬಂದರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಒಂದೇ ವಿಷಯಕ್ಕಾಗಿ ಮೆಟ್ರೋಲ್ ಇದೆ, ಎಲ್ಲ ದುಡ್ಡಿದೆ, ಹಣ ಇದೆ, ಹಂಗಾಗಿ ಜನರಿಗೆ ತೊಂದರೆ ಆಗುತ್ತೆ ಅಂತ ಅಲ್ಲಿ ಜನ ಏನಪ್ಪ ಅಂದ್ರೆ ಅಬ್ಜೆಕ್ಷನ್ ಮಾಡ್ರಂತ ಅಲ್ಲಿಗೆ ಕಾಂಟ್ರಾಕ್ಟರ್ಗೆ. ಹಂಗಾಗಿ ಅಲ್ಲಿಂದ ಇಲ್ಲಿ ಓಡೋಕೆ ಒಂದು ವರ್ಷ ಆಯ್ತು. ಅಲ್ಲಿಂದ ರೋಡ್ ಹೋಗ್ಲಕ್ಕ ಅಲ್ಲಿ ಒಂದು ಮಸ್ಜಿದ್ ಅದ, ದರ್ಗಾ ಅದ, ಅಲ್ಲೇ ಬಾಜು 2 ರೋಡ್ ಅವ ಸಂಕ್ಷನ್ ಆಗಿ ರೋಡು. ಆ 2 ಕೆಲಸ ನೀಟಾಗಿ ಮಾಡ್ಯಾರ. ಇಲ್ಲಿ ಪೂರ ಹೆಂಗಪ್ಪ ಅಂದ್ರೆ ಮೇನ್ ರೋಡ್ ಅದು, ಮೇನ್ ಮುಖ್ಯವಾದ ರೋಡು. ಅಲ್ಲಿ ಮಳೆ ಬಂದ್ರೆ ಸುತ್ತ ಮನೆಯಲ್ಲಿ ನೀರು ಸೇರ್ತಾವ. ಮೊನ್ನೆ ನಾನು ಹೋಗಿದ್ದೀನಿ, ವಿಡಿಯೋ ತೋರಿಸ್ರಿ. ಮೊನ್ನೆ ನಾವು ಹೋಗಿದ್ದೀನಿ ಸರ್, ಈ ವಿಡಿಯೋ ನೋಡ್ರಿ. ಅಲ್ಲಿ ಒಟ್ಟು ಒಂದು ಮುದುಕಿ, ಪೂರ್ವ ವಯಸ್ಸು ಮುದುಕಿ, ಅಲ್ಲಿ ಒಂದು ಸಿಡಿ ನಾವೇ ಕಟ್ಟಿವಿ. ಅಂದರೆ ಒಂದು ವರ್ಷದಿಂದ ಅಲ್ಲಿ ಹೋಗಕ್ಕೆ ತಿರುಗಾಡ ಜಾಗ ಸಿಗಲ್ಲ ಬಿಟ್ಟಿಗೆ ನಾವೇ ಒಂದು ಪರ್ಸನಲಾಗಿ ದುಡ್ಡಾಗಿ ಒಂದು ಸಿಡಿ ಕಟ್ಟಿಸಿ ಕಾಂಟ್ರಾಕ್ಟರ್ಗೆ ಇಳಿಲಕ್ಕ. ಒಂದು ಮೊನ್ನೆ ಗರ್ಭಿಣಿ ಹೆಂಗ್ಸ್ ಅಲ್ಲಿ ಕೂಡ ಕಾಲೇಜಲ್ಲಿ ಬಿದ್ದಿಸಿ ಮನೆ ಹಾಕೊಂಡು ಹೋಗಿದಾರ. ಇದು ಮೇನ್ ರೋಡ್ ಸರ್, ಮೇನ್ ರೋಡು. ಹಂಗಾಗಿ ಸಂಬಂಧಪಟ್ಟ ಶಾಸಕರಾಗಿರುವ ಖನಿಜ ಪಾತಿಮನವರಿಗೆ ಕೂಡ 2 ಬಾರಿ ಅಲ್ಲಿ ಜನ ಹೋಗಿ ಹೇಳಿದಾರೆ. ಫರೋಜ್ ಇಸ್ಲಾಂ ಅವರಿಗೆ ಕೂಡ ಈ ಮಾತು ಅವ್ರ ಗಮನಕ್ಕೆ ತೊಗೊಂಡ್ರು ಕೂಡ ಅವ್ರ ಡೋಂಟ್ ಕೇರ್ ಅಂತ ಅವರು ಅವ್ರ ವೋಟ್ ಬ್ಯಾಂಕಿಂಗ್ ಆಗಿ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಅವ್ರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಜನರ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಲ್ಲಿ. ಅದೇ ರೀತಿಯಾಗಿ ಮತ್ತೆ ಪ್ರಿಯಾಂಕಾ ಸಾಬ್ರು ಪಿ ಆಗಿರುವಂತ ಅವ್ರು ಕೂಡ ಇಲ್ಲಿ ಬಂದಿದ್ರು. ಅವ್ರು ಕೂಡ ಇಲ್ಲಿ 1 ವರ್ಷ ಆಯ್ತು ನೋಡಿ ಹೋಗಿ ಅದಕ್ಕೂ ಒಟ್ಟು ಆ ಕಾಮಗಾರಿಗೆ ಕೆಲಸ ಪೂರ್ಣಗೊಳಿಸೋರು. ಅದೇ ರೀತಿ DC ಅವರಿಗೆ ಗಮನಕ್ಕೆ 3 ಸತಿ ಲೆಟರ್ ಬರ್ತಾರೆ DC ಅವರಿಗೆ. DC ಅವ್ರು ಕೂಡ ಅವರು ಯಾವುದು ಗಮನಕ್ಕೂ ತಗೊಂಡ್ಬರ್ತಾ ಇಲ್ಲ. ಕಮಿಷನರ್ ಮಹಾನಗರಪಾಲಿಕೆ ಅವರು ಕೂಡ ಒಂದೋಗ್ಯಾರ. ಅಂದ್ರೆ ಸಮಸ್ಯೆ ಏನಪ್ಪ ಅಂದ್ರೆ ಏನಾಗುತ್ತಿದೆ ಅಂತ ಎಂತ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ದಯವಿಟ್ಟು ವಿನಂತಿ ಏನಪ್ಪ ಅಂದ್ರೆ ಶಾಸಕರು ಮನೆಯಲ್ಲಿ ಕುಂತ್ಕೊಂಡು ನೀವು ಬೆಂಗಳೂರು ಗುಲ್ಬರ್ಗ ತಿರುಗಾಡಕ್ಕಿಂತ ಮುಂಚೆ ತಾವಾಗಿ ಅಲ್ಲಿ ಹೋಗಿ ನೇರವಾಗಿ ನಿಂತು DC ಕಮಿಷನರ್ ಸಂಬಂಧಪಟ್ಟ ಶಾಸಕರು ಅಲ್ಲಿ ನಿಂತು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಯಾಕೋ ಅಲ್ಲಿ ಕೆಲಸ ಮಾಡಕ್ಕೆ ಓಡಿದಪ್ಪ ಅಂದ್ರೆ ಏನೋ ಸಮಸ್ಯೆ ಇರ್ಬೋದು, ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಜನರಿಗೆ ಅನುಕೂಲ ಆಗಂತ ರಸ್ತೆ ಕಾಮಗಾರಿ ಇಲ್ಲಿನ ಸಂಬಂಧಪಟ್ಟ ಶಾಸಕರು ನಿಂತು ಕೂಡಲೇ ಮಾಡಿಸ್ಬೇಕು. 8 ದಿನದೊಳಗೆ ಒಂದು ವೇಳೆ ಮಾಡಿಸದೆ ಹೋದ್ರೆ ನಾವಾಗಿ ಅಲ್ಲಿ ಬಂದಿರಿಸಿ ಆ ರಸ್ತೆ ರೋಗು ಯಾವುದು ನಮ್ಮ ಆಗ ರಸ್ತೆ ರೋಗ ಮಾಡಿ ಅಲ್ಲಿ ಒಂದು ಟೆಂಟ್ ಹೊಡೆದು ನಾವು ಕುಂತು ಆ ಕೆಲಸ ಅಂತ ಈ ಸಂದರ್ಭ ಹೇಳಕ್ಕೆ ಒಂದು ಯಾರಿಗೆ ನಮ್ಮ ಶಾಸಕರು ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಕೆಲಸ ಕಾಮಗಾರಿಗೆ ಬೇಗನೆ ಮುಗಿಸ್ಬೇಕು. ಒಂದು ವೇಳೆ ಮುಗಿಸಿದ್ರೆ ನಮ್ಮದು ಮುಂದಿನ ಕ್ರಮ ಏನಪ್ಪ ಅಂದ್ರೆ ಅಲ್ಲೇ ಹೋರಾಟ ಮಾಡಬೇಕಂತ ಈ ಒಂದು ಸುದ್ದಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.